ಎಸ್ ಸರ್. ಹಾಗೆ ಸಂಪರ್ಕದಲ್ಲಿ ಸರ್ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಒಂದು ಆಡ್ ಮಾಡಬೇಕು. ಇನ್ಶೂರೆನ್ಸ್ಗೆ ಅವರು ಬರೀ 9% ಕಡಿಮೆ ಆಗುತ್ತೆ ಅಂತ ಹೇಳಿದ್ರು, ಅದು ತಪ್ಪು. 18% ಕಡಿಮೆ ಆಗುತ್ತೆ. ಎಷ್ಟು? 18% ಕಡಿಮೆ ಆಗುತ್ತೆ. ಟೋಟಲಿ 0 GST. ದಟ್ ಈಸ್ ಲೈಫ್ ಇನ್ಶೂರೆನ್ಸ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್. ಹೆಲ್ತಲ್ಲಿ 0 ಎರಡಕ್ಕೂ. ಈವನ್ ಲೈಫ್ ಇನ್ಶೂರೆನ್ಸ್ 18% ಕಡಿಮೆ ಆಗುತ್ತೆ. ಅವರು 9% ಅಂತ ಹೇಳಿದ್ರು, ಅದು ತಪ್ಪು ಮಾಹಿತಿ. ಪ್ರಕಾಶ್ ಸರ್, ಈಗ ಜನರಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾರೋ ಒಂದು ಬೈಕ್ ತಗೊಳ್ತಾನೆ, 2 ಲಕ್ಷ ರೂಪಾಯಿ ಬೈಕ್ ಅಂತ ಇಟ್ಕೊಳ್ಳೋಣ. ಹೌದು. ಅದರಲ್ಲಿ GST ಪರಿಷ್ಕರಣೆ ಆದ ನಂತರ ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನುವಂಥ ಅವರಿಗೆ ಸಹಜವಾಗಿ ಕ್ಯೂರಿಯಾಸಿಟಿ ಇರುತ್ತೆ. 2 ಲಕ್ಷ ಬೈಕು GST ಅನ್ವಯ ಇದು 18ಕ್ಕೆ ಬರುತ್ತಾ ಅಥವಾ 5ಕ್ಕೆ ಬರುತ್ತಾ ಅಥವಾ ಬರೋದೇ ಇಲ್ವಾ, ಹೇಗೆ ಅಂತ? ಅದು ಬೈಕ್ CC ಮೇಲೆ ಡಿಪೆಂಡ್ ಆಗುತ್ತೆ ಒಂದು. ಎರಡನೇದು, ಇವರು ಕ್ಯಾಲ್ಕುಲೇಷನ್ಸು ಮಾಡಿರೋದು ಒಂಥರ, ಅದಿನ್ನು ಟೋಟಲ್ ಕ್ಲಾರಿಫಿಕೇಷನ್ ಆಗಿ ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ. ಅದು ಬಂದಾಗ ನಿಮ್ಮ ಪ್ರಶ್ನೆಗೆ ಡೀಟೇಲ್ ಆಗಿ ಇದು ಕೊಡ್ಬೋದು. ಸೊ 0% ಟ್ಯಾಕ್ಸ್ ಇರೋ ಕಡೆ ನಿಮಗೆ ಟೋಟಲಾಗಿ GST ಹೋಗ್ಬಿಡುತ್ತೆ. ಬರೀ ಕಾಸ್ಟ್ ಆಫ್ ದಿ ವೆಹಿಕಲ್ ಇಷ್ಟು ದಿವಸ ಕೊಟೇಶನ್ ಕೇಳೋವಾಗ ಕಾಸ್ಟ್ ಆಫ್ ದ ವೆಹಿಕಲ್ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು, ಅದ್ರಿಗೆ ಇದು ಬರ್ತಾಯಿತ್ತು. ಇವಾಗ ಇದು ಕ್ಲಾಸಿಫಿಕೇಶನ್ ಮಾಡಿರೋದ್ರಿಂದ ಇಷ್ಟು CC ತನಕ ಇಷ್ಟು, ಇಷ್ಟು CC ತನಕ ಇಷ್ಟು, ಕಡಿಮೆ ಆಗುತ್ತೆ. ಒಟ್ಟಾರೆ ಅಲ್ಲಲ್ಲ, ಮೊದಲಿನ ಬೆಲೆ ಇರೋದಿಲ್ಲ. ಅಲ್ಲಲ್ಲ, 350 CC ಇಂತ ಮೇಲಿರೋದು ಕಡಿಮೆನೇ ಆಗಲ್ಲ. ಅಲ್ಲ, ಅದು ಐಷಾರಾಮಿ, ಅದು ಕೋಟ್ಯಾಧಿಪತಿಗೆ ಬಿಟ್ಬಿಡೋಣ. ಬಟ್ ಮಧ್ಯಮ ವರ್ಗದ ಜನರಿಗೆ ಅಂದಾಜು ಒಂದು 2 ಲಕ್ಷ ರೂಪಾಯಿ ಬೈಕ್ ಅನ್ಕೊಳ್ಳೋಣ, 10,000 ರೂಪಾಯಿ ಹಾಗೆ ಆಗುತ್ತೆ. ಅದರಿಂದ ಬೆನಿಫಿಟ್ ಇದೆ ಹೊರತು ಅನಾನುಕೂಲ ಏನಿಲ್ಲ, ಒಟ್ಟಾರೆ ಅನುಕೂಲ ಇದೆ. ಸೊ ಇವಾಗ 5%ಗೆ ಹಾಕಿದ್ರೆ ನಿಮಗೆ ಮುಂಚೆ 12 ಇದ್ದಿದ್ದು ಅಂತಂದರೆ 7% ಅಲ್ಲಿ ಕಡಿಮೆ ಆಗೇ ಆಗುತ್ತೆ. ಇಲ್ಲ 0ಗೆ ಬಂದಿರೋ ವೆಹಿಕಲ್ಸ್ ಆದರೆ ನಿಮಗೆ 12% ಉಳಿಯುತ್ತೆ. ಸೊ 2 ಲಕ್ಷ ಅಂತ ಹೇಳಿದ್ರೆ 24,000 ರೂಪಾಯಿ ಉಳಿಯುತ್ತೆ. ಸೊ ಇದು ಒಂದು ಸ್ಟ್ರಾಟಜಿ ಇವಾಗ ನಾವು ಬೇಸಾಗಿ ಇದು ಮಾಡಿರೋದು. ಅದಾದ ಫುಲ್ ಡೀಟೇಲ್ಸ್ ಇವರು ಏನು ಮಾಡ್ತಾರೆ, ಎಲ್ಲ ಅನೌನ್ಸ್ಗಳು ಅಡ್ವಾನ್ಸಾಗಿ ಮಾಡ್ತಾರೆ. ಯಾಕೆಂದರೆ ಇದು ಅನೌನ್ಸ್ ಮಾಡಬೇಕಾಗಿದ್ದು ದೀಪಾವಳಿ ಗಿಫ್ಟ್ ಅಂತ ಹೇಳಿಬಿಟ್ಟು ಹೇಳಿದ್ದು. ಆದರೆ ಆ ದೀಪಾವಳಿ ಗಿಫ್ಟ್ನ ದಸರಾ ಗಿಫ್ಟ್ ಅಂತ ಇವರು ಮುಂದುವರೆದಾಗ ಏನಾಗುತ್ತೆ ಅಂತಂದರೆ ಕ್ಲಾರಿಫಿಕೇಷನ್ ಸರಿಯಾಗಿ ಬರೋಲ್ಲ. ಇವಾಗ ಲಾಸ್ಟು ಬಡ್ಜೆಟ್ ಟೈಮಲ್ಲಿನೂ ಇವರೇನು ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಕೊಡ್ತೀವಿ, ಅದು ಯಾವಾಗ ಅನೌನ್ಸ್ ಮಾಡಿದ್ದು ಜಸ್ಟ್ 1 ದಿವಸ ಮುಂಚೆ. ಅದಕ್ಕೆ ಡೀಟೇಲ್ಸ್ ಇರಲಿಲ್ಲ. ಅದಕ್ಕೆ ಏನು ಕೊಟ್ಬಿಟ್ರು, ಡೀಟೇಲ್ಸ್ ವಿಲ್ ಬಿ ಅನೌನ್ಸ್ ಆಫ್ಟರ್ ಕಪಲ್ ಆಫ್ ಡೇಸ್ ಅಂತ ಕೊಟ್ಬಿಟ್ರು. ಆ ಥರ ಸರ್ಕಾರದಲ್ಲಿನೂ ಅವರವರ ಒಂದು ಬೆನಿಫಿಟ್ಟು, ಅವರ ಒಂದು ಇಮೇಜು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಕೆಲವು ಕ್ಲಾರಿಫಿಕೇಷನ್ಸು ಪೆಂಡಿಂಗ್ ಆಗುತ್ತೆ. ಆ ಪೆಂಡಿಂಗ್ ರೀತಿಯ ನಿರ್ಧಾರ ರಾಜಕೀಯವಾಗಿ ಏನಿಲ್ಲ ತಾನೆ? ಅಲ್ಲಲ್ಲ, ನಾನು ಕ್ಲಾರಿಫಿಕೇಷನ್ ಪೆಂಡಿಂಗ್ ಇವರು ಯಾವುದೇ ಚುನಾವಣೆ ಇಲ್ಲ. ಈ ಬಿಹಾರ ಚುನಾವಣೆ ಬಿಡಿ, ಅದೊಂದು ರಾಜ್ಯದ ಚುನಾವಣೆ. ಈ ಪೊಲಿಟಿಕಲ್ ಗಿಮಿಕ್ ಏನಿಲ್ಲ ಇಲ್ಲಿ. ಪೊಲಿಟಿಕಲ್ ಗಿಮಿಕ್ ಅಲ್ಲ ಇಲ್ಲಿ. ಏನೋ ಉದ್ದೇಶ ಏನಂತಂದರೆ ಜನಗಳಿಗೆ ರೇಟ್ ಕಡಿಮೆ ಆಯಿತು, ಅನುಕೂಲ, ಸರ್ಕಾರಕ್ಕೆ ಆದಾಯ ಜಾಸ್ತಿ ಆಯಿತು. ಯಾವ ರೀತಿ ಆದಾಯ ಜಾಸ್ತಿ ಆಯಿತು? ಹೆಚ್ಚಿನ ಜನ ಉದ್ಯಮಿಗಳ ಸಂಖ್ಯೆ, ಉದ್ಯೋಗಗಳ ಸೃಷ್ಟಿ ಕೂಡ ಆಗುತ್ತೆ. ಈಗ ಉದ್ಯೋಗ ಸೃಷ್ಟಿ ಆಗುತ್ತೆ, ಅದರಿಂದ ಸರ್ಕಾರಕ್ಕೂ ಬೆನಿಫಿಟ್ಟು, ಕೈಯಲ್ಲಿ ಹಣ ಸಿಕ್ತು, 2 ಕಡೆ ಸರ್ಕಾರನೂ ಬೆಳೆಯುತ್ತೆ, ಕಾಮನ್ ಮ್ಯಾನು ಬೆಳೀತಾ ಹೋಗ್ತಾನೆ. ಇದು ಒಂದು ಒಳ್ಳೆ ತೀರ್ಮಾನ ಮಾಡಿದರೆ. ಇದನ್ನು ಮೊದಲೇ ಮಾಡಬೇಕಾಗಿತ್ತು, ಇನ್ನೂ ಒಂದು 2-3 ವರ್ಷದ ಮುಂಚೆನೇ ಮಾಡಬೇಕಾಗಿತ್ತು. ಪರವಾಗಿಲ್ಲ, ಆದರೂ ಕೂಡ ಕೊನೆಗಾದರೂ ಎಚ್ಚೆತ್ಕೊಂಡು ಮಾಡಿದರೆ 90% ಆಫ್ ದಿ, ಮೇಡಮ್ ಹೇಳಿದಾಗೆ 90% ಆಫ್ ದಿ ಐಟಮ್ಸ್ ಹ್ಯಾವ್ ಕಮ್ ಡೌನ್. ಇನ್ನು 10% ಜಾಸ್ತಿ ಆಗಿದೆ. ಸಿನ್ ಗುಡ್ಸ್ 40%ಗೆ ಹೋಗಿದೆ. ಅದಕ್ಕೆ ದುಃಖ ಪಡಬೇಕಾದ್ದೇನಿಲ್ಲ. ಅದು ಯಾವುದೇ ಕಾರಣಕ್ಕೂ ನಾವೇನು ಅದಕ್ಕೆ ಸ್ಟ್ರೈಕ್ ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು ಅನ್ನೋ ಒಂದು ಭಾವನೆ ನಮಗಿಲ್ಲ. ಅದು ನ್ಯಾಚುರಲಿ ಲಕ್ಸುರಿ ಗುಡ್ಸು ಅವ್ರಿಗೆ ಇನ್ಪುಟ್ ಕ್ರೆಡಿಟ್ ಸಿಕ್ಬಿಡ್ತದೆ. ಅವ್ರಿಗೆ ಇನ್ಪುಟ್ ಕ್ರೆಡಿಟ್ ಸಿಗ್ತದೆ. 40% ಮಾಡಿದ್ರು ಕೂಡ ಅವ್ರಿಗೇನು ಎಫೆಕ್ಟ್ ಆಗೋದಿಲ್ಲ. ಕೋಟ್ಯಾಧೀಶ್ವರರಿಗೆ ಕಾರ್ ತೊಗೊಂಡಾಗ ಅವ್ರಿಗೆ ಇನ್ಪುಟ್ ಕ್ರೆಡಿಟ್ ಸಿಗುತ್ತೆ. ಇಂಡಿವಿಜುವಲ್ ತೊಗೊಂಡಾಗ ಸಿಕ್ಕೋದಲ್ಲೇ ಹೋಗ್ಬೋದು, ಬಟ್ ಕಂಪನಿಗೆ ತಗೊಂಡಾಗ ಇನ್ಪುಟ್ ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ. ಡಿಪ್ರಿಸಿಯೇಷನ್ ತಗೊಳ್ತಾರೆ ಅದನ್ನ. ಗಾಡಿ ಮೇಲೆ ಕ್ರೆಡಿಟ್ ಸಿಗೋದಿಲ್ಲ, ಕೇಳಬಹುದಾ? ಅದು ಬ್ಲಾಕ್ಡ್ ಕ್ರೆಡಿಟ್ ಅಲ್ಲಿ ಬರುದು, ಬಟ್ ಆದ್ರೂ ಬೇರೆ ಇದರಲ್ಲಿ ಅವ್ರ ಡಿಪ್ರಿಸಿಯೇಷನ್ ಮೇ ಬಿ ತಗೊಳ್ಬಹುದು ಅದ್ರ ಮೇಲೆ.